ಇದು ಒಟ್ಟು 4.25 ಎಕರೆ ಪ್ರಾಪರ್ಟಿ. ಮೈಸೂರು ಮಳವಳ್ಳಿ ಮುಖ್ಯ ರಸ್ತೆಗೆ ಜಸ್ಟ್ 1.5 ಕಿಲೋಮೀಟ್ರ್ ಅಷ್ಟೇ. ರೋಡು ಇಲ್ಲೇ ಮುಂದೆ ಹೋದರೆ ರಸ್ತೆ ಇದೆ. 1.5 ಕಿಲೋಮೀಟ್ರಲ್ಲಿ ಮುಖ್ಯ ರಸ್ತೆ, ಮೇನ್ ರೋಡು, ಅಲ್ಲಿಂದ ಇರುವಂಥ ಪ್ರಾಪರ್ಟಿ ಇದು. ಇವಾಗ ಸದ್ಯಕ್ಕೆ ನೀಲಗಿರಿ ಮತ್ತು ಕೆಲವು ತೆಂಗಿನ ಮರಗಳಿದೆ. ಅಂದರೆ ಏನು ವ್ಯವಸಾಯ ಮಾಡದೇ ಇರೋದ್ರಿಂದ ನೀಲಗಿರಿ ಹಾಕಿದ್ದಾರೆ. ಓನರ್ ಬಂದು ಸಿಟಿಲಿರೋದ್ರಿಂದ ಇಲ್ಲಿ ವ್ಯವಸಾಯ ಮಾಡೋಕ್ಕಾಗಿಲ್ಲ, ಹಾಗೆ ಪೆಂಡಿಂಗ್ ಇದೆ. ಅಂದರೆ ನೀಲಗಿರಿ ಇದೆ ಸದ್ಯಕ್ಕೆ. ನೀರಾವರಿ ಪ್ರದೇಶ ಕೂಡ ಇದೆ, ಪಕ್ಕದಲ್ಲಿ ಚಾನಲ್ ಇದೆ, ಮತ್ತು ಅಕ್ಕಪಕ್ಕ 2 ವಿಲೇಜ್ ಹತ್ರದಲ್ಲಿದೆ. ಫ್ಯೂಚರಲ್ಲಿ ಸೈಟಾಗೂ ಕೂಡ ಕನ್ವರ್ಟ್ ಮಾಡ್ಕೋಬೋದು, ಇಲ್ಲಾಂತಂದರೆ ಫಾರ್ಮ್ ಹೌಸ್ ಥರ ಮಾಡ್ಕೋತೀವಿ ಅಂದರೂ ಮಾಡ್ಕೋಬೋದು. ಜಮೀನಿಗೆ ಬರೋಕ್ಕೆ ರಸ್ತೆ ಕೂಡ ಇದೆ. ಇದು ಒಂದು ಮಿಷಿನ್ ಮನೆ ಇತ್ತು, ಬಟ್ ಅದು ಯೂಸ್ ಮಾಡದೇ ಇರೋದ್ರಿಂದ ಶಿಥಿಲಾವಸ್ಥೆಗೋಗಿದೆ ಇಲ್ಲಿ. ಮತ್ತು ಕೆಲವು ತೆಂಗಿನ ಮರಗಳಿದೆ. ಜಮೀನು ಟೋಟಲ್ ಇದು 4.25 ಎಕರೆ. ಮೂಲ ಬಂದು ಜನರಲ್ ಪ್ರಾಪರ್ಟಿ. ಇಲ್ಲೇ ಮುಂದೆ ಬಂದರೆ ಹಂಗೆ ನಾವು ಮುಖ್ಯ ರಸ್ತೆಯಿಂದ ಈ ರೋಡಲ್ಲಿ ಬರ್ಬೋದು, ಈ ರಸ್ತೆನಲ್ಲಿ ಬರ್ಬೋದು. ಪಕ್ಕದಲ್ಲಿ ರಸ್ತೆ ತೋರಿಸ್ತೀನಿ, ರಸ್ತೆನ ಆ ರಸ್ತೆಯಲ್ಲಿ ಬಂದು ಇಲ್ಲಿಗೆ ರೀಚ್ ಆಗ್ಬೋದು. ಮೈಸೂರು ಮಳವಳ್ಳಿ ಮುಖ್ಯ ರಸ್ತೆಗೆ ಜಸ್ಟ್ 1.5 ಕಿಲೋಮೀಟ್ರ್ ಅಂತರ ಅಷ್ಟೇ. ತುಂಬ ಒಳ್ಳೆಯ ಜಾಗ. ತೊಟ್ಟಿ ನೋಡಿ, ತೊಟ್ಟಿ ಇದೆ. ಮೊದಲೆಲ್ಲ ಇಲ್ಲಿ ವ್ಯವಸಾಯ ಮಾಡ್ತಾಯಿದ್ರು. ಸೊ ಓನರು ಸಿಟಿಲಿರೋದ್ರಿಂದ ಜಮೀನು ಕಡೆ ಜಾಸ್ತಿ ಗಮನ ಕೊಡೋಕ್ಕಾಗಿಲ್ಲ, ಹಾಗಾಗಿ ನೀಲಗಿರಿ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಬಟ್ ಈಗ ಮಾರಾಟಕ್ಕಿದೆ ನೋಡಿ. ಈ ರಸ್ತೆನಲ್ಲಿ ಬರ್ಬೋದು. ಇದು ರಸ್ತೆ ಅಗಲ ಇದೆ, ಬಟ್ ಜಾಸ್ತಿ ಓಡಾಡೋದು ಸ್ವಲ್ಪ ಓಡಾಟ ಕಡಿಮೆ ಇರೋದ್ರಿಂದ ಈ ಥರ 2 ವೀಲರ್ಗಳು ಓಡಾಡ್ತಾ ಇದೆ. ಸದ್ಯಕ್ಕೆ ಎತ್ತಿನ ಗಾಡಿಗಳು ಓಡಾಡ್ತಾ ಇದೆ. ಆರಾಮ್ಸಾಗಿ 4 ವೀಲರ್ ಬರ್ಬೋದು. ಈ ಜಾಗಕ್ಕೆ 4 ವೀಲರ್ ಎಲ್ಲ ಬರ್ಬೋದು ಆರಾಮ್ಸೆ. ಮುಖ್ಯ ರಸ್ತೆ ಹೊಂದ್ಕೊಂಡಂಗೆ ಇರೋ ಜಮೀನಿದು. ಇಲ್ಲಿಂದ ಒಂದು 150 ಮೀಟ್ರ್ ಹೋದರೆ ಮತ್ತೆ ಒಂದು ಡಾಂಬರ್ ರಸ್ತೆ ಸಿಗುತ್ತೆ ಮೈಸೂರು ಮಳವಳ್ಳಿ ಮುಖ್ಯ ರಸ್ತೆಗೆ ಹೋಗೋಕ್ಕೆ. ಅದರ ಪಕ್ಕನಿರುವಂಥ ಪ್ರಾಪರ್ಟಿ ಇದು ನೋಡಿ. ಮತ್ತು ಟಿ ಸಿ ಎಲ್ಲ ಇದೆ ಜಮೀನು ಸಂಬಂಧಪಟ್ಟಂಗೆ. ಬೋರ್ ಕೂಡ ಹಾಕ್ಸಿದ್ದಾರೆ, ಬಟ್ ರನ್ನಿಂಗ್ ಇಲ್ಲ ಬೋರು. ಇಂಡಿವಿಜುವಲ್ ಟಿ ಸಿ ಕೂಡ ಇದೆ. ಟೋಟಲ್ ಇದು 4.25 ಎಕರೆ. ಎಲ್ಲ ನೀಲಗಿರಿ ಇದೆ. ಮಧ್ಯದಲ್ಲಿ ತೆಂಗಿನ ಮರಗಳು ಕೂಡ ಇದೆ ಕೆಲವು. ನೋಡಿ, ಜಮೀನಲ್ಲಿ ಟಿ ಸಿ ಕೂಡ ಇದೆ, ಬೋರ್ ಕೂಡ ಇದೆ. ಬಟ್ ಬೋರೇನು ಯೂಸ್ ಮಾಡ್ತಾಯಿಲ್ಲ ಸದ್ಯಕ್ಕೆ. ಇಲ್ಲಿ ವ್ಯವಸಾಯ ಮಾಡದೇ ಇರೋದ್ರಿಂದ, ಬರೀ ನೀಲಗಿರಿ ಇಟ್ಟಿರೋದ್ರಿಂದ ನೀರಿನ ಅವಶ್ಯಕತೆ ಇಲ್ಲ ಅಂತೇಳಿ ಬೋರೇನು ಯೂಸ್ ಮಾಡ್ತಾಯಿಲ್ಲ. ಇದೆ ನೋಡಿ ರಸ್ತೆ. ಇದು ನಕಾಸೆ ರಸ್ತೆ, ನಕ್ಸಲಿರುವಂಥ ರಸ್ತೆ, ಪಕ್ಕನೇ ಜಮೀನು. ಇದೇ ಥರ ಹೋದರೆ ಮುಂದೆ ಒಂದು 100 ಮೀಟ್ರ್ ಮುಂದೆ ಹೋದರೆ ಅಲ್ಲಿ ಡಾಂಬರ್ ರಸ್ತೆ ಸಿಗುತ್ತೆ. ಮೈಸೂರು ಮಳವಳ್ಳಿ ರಸ್ತೆಗೆ ಸಂಪರ್ಕ ಕಲ್ಪಿಸುತ್ತೆ ಅದು. ಇಲ್ಲಿ ಜಮೀನಿಂದನೂ ಕೂಡ ಸ್ಟ್ರೈಟ್ ಹೋದರೆ ಮೇನ್ ರೋಡ್ಗೆ ಹೋಗ್ಬೋದು. ಈ ಕಡೆಯಿಂದ ಸ್ಟ್ರೈಟ್ ಹೋದರೆ 1 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಮೈಸೂರು ಮಳವಳ್ಳಿ ರಸ್ತೆ.